ಇವತ್ತು ನಾವಿದ್ದೇವೆ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ. ನಂಬರ್ 1 ಪೊಸಿಷನ್ನಲ್ಲಿ ವಾರ್ಡ್ ಸಂಖ್ಯೆ ಏನೋ ಇದೆ, ಆದರೆ ಈ ವಾರ್ಡ್ ನಂಬರ್ 1 ಪೊಸಿಷನ್ನಲ್ಲಿ ಅಭಿವೃದ್ಧಿ ಕಾಣ್ತಿದ್ಯಾ? ಹೊಸ ರೋಡಲ್ಲಿ ಹಾಕ್ಸ್ಕೊಡ್ಬೇಕು. ಸೊ ಅದಕ್ಕೆ ನಮಗೆ ಕಾರ್ಪೊರೇಟರ್ ಬೇಕಾಗಿದ್ದಾರೆ. ಅವರು ನಾವು ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರು ಬಂದು ಇಲ್ಲಿ ನಿಂತ್ಕೊಂತಾರೆ. ಅರ್ಥ ಆಯ್ತಾ? ನಾವು MLAಗೆ ಆ ಥರ ನಾವು ಕರೆಯೋಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ರೆ ಕೆಲಸ ಆಗುತ್ತೆ, ಅವ್ರ ಹತ್ರ ಹೋಗ್ಬೋದು, ಫೇಸ್ ಟು ಫೇಸ್ ಮಾತಾಡ್ಬೋದು. MLA ಹತ್ರ ಹೋಗೋಕ್ಕಾಗಲ್ಲ. ಎಕ್ಸ್ ಕಾರ್ಪೊರೇಟರ್ ನೇತ್ರಾವತಿ ಕೃಷ್ಣೇಗೌಡರು ಅವರು ಬಂದು ತುಂಬಾ ಸಪೋರ್ಟ್ ಮಾಡ್ತಾರೆ. ಸಮಸ್ಯೆಗಳಂತೂ ಒಂದೂ ಇಲ್ಲ. ಏನೇ ಆದ್ರೂ MLA ಮತ್ತೆ ರಿಜ್ವಾನ್ ಸರ್ ಇದ್ದಾರೆ, ನಮ್ಮ ಕೃಷ್ಣೇಗೌಡ ಇದ್ದಾರೆ. ಅವರಿಬ್ಬರು ಬಂದು ಯಾವುದೇ ತೊಂದರೆ ಆದ್ರೂ ಅವ್ರು ಅನುಕೂಲ ಮಾಡಿಕೊಟ್ಟು ಹೋಗ್ತಾರೆ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನೆಕ್ಸ್ಟ್. ನಾನು ಪದ್ಮಶ್ರೀ. ಈ ಒಂದು ವಾರ್ಡಿನ ಹಳೆ ವಾರ್ಡ್ ಸಂಖ್ಯೆ BBMP ಇದ್ದಾಗ 62 ಆಗಿತ್ತು. ಈಗಿನ GBA ವಾರ್ಡ್ ಸಂಖ್ಯೆ 1 ಆಗಿದೆ. ಸದ್ಯ MLA ಅವರ ಅಧಿಕಾರದಲ್ಲೇ ಈ ಒಂದು ವಾರ್ಡ್ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ಅಭಿವೃದ್ಧಿ ಹೇಗೆ ನಡೀತಾ ಇದೆ? ಇಲ್ಲಿ ಕಷ್ಟ ಅಂತ ಬಂದಾಗ ಜನ ಯಾರ ಹತ್ರ ಹೋಗ್ತಾರೆ? GBA ಎಲೆಕ್ಷನ್ಸ್ ಆಗ್ಬೇಕಾ ಆಗ್ಬಾರ್ದಾ? ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಕೇಳ್ಕೊಂಡ್ ಬರೋಣ ಬನ್ನಿ. ಈ ಒಂದು ರಾಮಸ್ವಾಮಿ ಪಾಳ್ಯ ಏನಿದೆ, ಇಲ್ಲಿ ಸಮಸ್ಯೆಗಳಂತದ್ದು ಏನಾದ್ರು ಇದೆಯಾ? ಸಮಸ್ಯೆಗಳು ಏನೋ ಇರ್ತದೆ, ಕುಂದುಕೊರದೆಲ್ಲ ಇರ್ತದೆ. ನಾವು ಹೋಗಿ MLAಗೆ ಹೇಳಿದ್ರೆ ಅವರು ನಮ್ಮ ಕೆಲಸಗಳನ್ನ ಮಾಡ್ಕೊಡ್ತಾರೆ. ನಮ್ಮ ಕೃಷ್ಣೇಗೌಡರು ಇದಾರಲ್ಲ, ಅವ್ರ ಕಡೆಯಿಂದ ತುಂಬಾ ಕೆಲಸಗಳಾಗಿದೆ. ಇಲ್ಲಿ ಏನೆಲ್ಲ ಕೆಲಸಗಳನ್ನ MLA ಅವ್ರು ಮಾಡ್ಕೊಟ್ಟಿದ್ದಾರೆ? ನೀವೇನೆಲ್ಲ ಕೇಳಿದ್ದೀರಾ? ಅಭಿವೃದ್ಧಿ ಕಾರ್ಯಗಳೇನಾದ್ರು ಆಗಿದೆಯಾ ಸರ್? ರೋಡು, ಸ್ಯಾನಿಟರಿ ಅದೆಲ್ಲ ಬ್ಲಾಕ್ ಫುಲ್ ಇತ್ತು ಇಲ್ಲಿ. ಅದೆಲ್ಲ ಸಮಸ್ಯೆ ಬಗೆಹರಿಸಿದ್ದಾರೆ. ನಮಗೆ ಸ್ಯಾನಿಟರಿ, ವಾಟರ್ ಪೈಪ್ಸು ಮತ್ತು ರೋಡ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ ಮೇಡಮ್. ಏನಾನ ಸಹಾಯ ಅಂತ ಹೋದ್ರೆ ಅವರು ಹೆಲ್ಪ್ ಮಾಡ್ತಾರೆ. 100% ಹೆಲ್ಪ್ ಮಾಡಿದ್ದಾರೆ, ಮಾಡ್ತಾರೆ ಕೂಡ. ನೀರು ನಮ್ಗೇನು ತೊಂದರೆ ಇಲ್ಲ. ನೀರು ಎನಿ ಟೈಮ್ ಬರ್ತಾ ಇರುತ್ತೆ. ಒನ್ ಡೇ ಬಿಟ್ಟು ಒನ್ ಡೇ ನೀರು ಬರ್ತಾ ಇರುತ್ತೆ. ನಮ್ಮ ಶಾಸಕರು ಮತ್ತು ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಕೃಷ್ಣೇಗೌಡರು ಎಲ್ಲರೂ ಸೇರಿ ಹೊಸದಾಗಿ ಕುಡಿಯುವ ನೀರಿನ ಪೈಪ್ನ ಲೈನ್ನ ತತ್ತಾ ಇದ್ದಾರೆ, ಮತ್ತು ಸ್ಯಾನಿಟರಿ ಲೈನ್ ತತ್ತಾ ಇದ್ದಾರೆ. ಪ್ರತಿಯೊಂದು ಮತ್ತು ಬೆಸ್ಕಾಂ ಕೇಬಲ್ದಾಗಲಿ ಎಲ್ಲವನ್ನು ಸಹ ಸ್ಪಂದಿಸಿ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಇಲ್ಲ 1.5 ತಿಂಗಳಲ್ಲಿ ಎಲ್ಲ ರಸ್ತೆಗಳು ಸರಿಯಾಗುತ್ತೆ ಅನ್ನೋ ಒಂದು ಭರವಸೆನೂ ಇದೆ. ಒಂದು ಸಾವಾದ್ರೂ ತುಂಬ ಕಷ್ಟ ಆಗ್ತೈತೆ. ಆದರೆ ಏನಂದರೆ ಏನಂದರೆ ಸ್ವಲ್ಪ ಜಲ್ದಿ ಕೆಲಸ ಮಾಡಿದ್ರೆ ಸಾಕು, ಬೇರೆ ಏನಿಲ್ಲ. ಅಂದರೆ ಕಾರ್ಪೊರೇಷನ್ ಎಲೆಕ್ಷನ್ ಬೇಕಾಗಿದೆ. ಸಮಸ್ಯೆಗಳಂತೂ ಒಂದೂ ಇಲ್ಲ. ಏನೇ ಆದ್ರೂ MLA ಮತ್ತು ರಿಜ್ವಾನ್ ಸರ್ ಇದ್ದಾರೆ, ನಮ್ಮ ಕೃಷ್ಣೇಗೌಡ ಇದ್ದಾರೆ. ಅವರಿಬ್ಬರು ಬಂದು ಯಾವುದೇ ತೊಂದರೆ ಆದ್ರೂ ಅವ್ರು ಅನುಕೂಲ ಮಾಡಿಕೊಟ್ಟು ಹೋಗ್ತಾರೆ. ಇವಾಗ ನಮ್ಮದೊಂದು ಅಂಬೇಡ್ಕರ್ ಸ್ಟ್ಯಾಚು ಒಂದು ಕೃಷ್ಣೇಗೌಡರು ಮತ್ತು MLA ಸಾಹೇಬರು ಇಬ್ಬರು ಸೇರಿ ನಮಗೊಂದು ಅವಕಾಶ ಮಾಡಿಕೊಟ್ಟು ಒಂದು ಸರ್ಕಲಲ್ಲಿ ಅಂಬೇಡ್ಕರ್ ಸಾಹೇಬರದು ದೊಡ್ಡದಾಗಿ ಇಡೀ ಬೆಂಗಳೂರಲ್ಲಿ ಇರಬಾರ್ದು ಆ ಥರ ಕಟ್ಟಡ ಕಟ್ಟಿಕೊಡ್ತಾ ಇದ್ದಾರೆ. ಈಗ ನಾವೇನು ಶಿವಾಜಿನಗರದ ರಾಮಸ್ವಾಮಿ ಪಾಳ್ಯದಲ್ಲಿದ್ದೀವಿ. ಈ ಒಂದು ವಾರ್ಡಿನ ಎಕ್ಸ್ ಪ್ರೆಸಿಡೆಂಟ್ ಆದಂತಹ ನೇತ್ರಾವತಿ ಅವರ ಹಸ್ಬೆಂಡ್ ಕೃಷ್ಣೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕಾಂಗ್ರೆಸ್ ಮುಖಂಡರು ಹೌದು, ಹಾಗೂ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ SR ನಗರದ ಎಕ್ಸ್ ಬ್ಲಾಕ್ ಪ್ರೆಸಿಡೆಂಟ್ ಕೂಡ ಹೌದು. ಸರ್, ಮೊದಲಿಗೆ MLA ಇದ್ರೂ ಕೂಡ ಒಬ್ರು ಕಾರ್ಪೊರೇಟರ್ ಇರೋದು ಎಷ್ಟು ಮುಖ್ಯ? ಜನರಿಗೆ ಹತ್ತಿರವಾಗಿ ಸಿಗುವಂಥವ್ರು, ವಾರ್ಡಲ್ಲಿ ದಿನನಿತ್ಯ ಸಿಗುವಂಥವ್ರು ಕಾರ್ಪೊರೇಟರ್ ಅನುಕೂಲ ಆಗುತ್ತೆ. MLAನೂ ಸಿಗ್ತಾರೆ, MLAನಿಗೂ ಹೋಗಿ ಮೀಟ್ ಮಾಡ್ತಾರೆ. ಅಂದರೆ MLA ಇಡೀ ಕ್ಷೇತ್ರನ ನೋಡಬೇಕು. ಅವರು ಇಡೀ ಕರ್ನಾಟಕದ ನಾಯಕರಾದಂಥ ರಿಜ್ವಾನ್ ಅವರಿದ್ದಾರೆ. ಅದಕ್ಕೆ ನಮ್ಮಂಥವರು ಈ ಕ್ಷೇತ್ರಕ್ಕೆ ನಮ್ಮ ಮಿಸ್ಸಸ್ ಎಕ್ಸ್ ಕಾರ್ಪೊರೇಟರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಜನ ನಮ್ಮ ಹತ್ರ ಬರ್ತಾರೆ. ಈ ಸಮಸ್ಯೆ ಆ ಸಮಸ್ಯೆ ನಾವು ನಮ್ಮ ಕೈಯಲ್ಲಾದರೆ ಅವ್ರಿಗೆ ಸ್ಪಂದಿಸಿ ಕೆಲಸವನ್ನು ಮಾಡಿಕೊಡ್ತೀವಿ. ನಮ್ಮ ಕೈಯಲ್ಲಾಗಲ್ಲ ಅಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಿಜ್ವಾನ್ ಅವ್ರದ್ದು ಕರ್ಕೊಂಡೋಗಿ ಅವ್ರಿಗೆ ಕೆಲಸವನ್ನು ಮಾಡಿಸ್ಕೊಡ್ತೀವಿ. ಇಲ್ಲ ರಿಜ್ವಾನ್ ಅವರೇ ಈ ಕ್ಷೇತ್ರಕ್ಕೆ ಕರೆದು ಈ ವಾರ್ಡಲ್ಲಿ ಕರೆದು ಈ ಥರ ಸಮಸ್ಯೆ ಇದೆ ಅಂದರೆ ಅವರೇ ಖುದ್ದಾಗಿ ಬಂದು ಜನಗಳ ಸಮಸ್ಯೆಯನ್ನು ಕೇಳಿ ಪರಿಹಾರ ಮಾಡಿಕೊಡ್ತಾರೆ. ಈ ಯಾವುದೋ ಒಂದು ಕ್ರಾಸಲ್ಲಿ ಕಸ ಬಂದಿದೆ ಅಂದರೆ MLA ಗಮನಕ್ಕೆ ತಂದರೆ ಇಮ್ಮಿಡಿಯೇಟ್ ಯಾರು ಅಧಿಕಾರಿಗಳಿದ್ದಾರೆ, ಯಾರು ಕಾಂಟ್ರಾಕ್ಟ್ ಇದ್ದಾರೆ, ಇಮ್ಮಿಡಿಯೇಟ್ ಸ್ಪಂದಿಸಿ ರಿಜ್ವಾನ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಕಾರ್ಪೊರೇಟರ್ಗಳು 6 ಜನ ಇದ್ದರು, 7 ಜನ ಇದ್ದರು, 8 ಜನ ಆಗಿದೆ. ಬೇರೆ ಕಡೆ 15 ಜನ ಆಗಿದ್ರು, 11 ಜನ. ಎಲ್ಲರಿಗೂ ಅವಕಾಶ ಸಿಕ್ಕೊಡುತ್ತೆ. ಇದು ಒಳ್ಳೆಯದು ಮಾಡಿದ್ದಾರೆ GBA ಇರೋದ್ರಿಂದ. ಕೆಲಸ ಮಾಡೋಕ್ಕೆ ಭಾಳ ಈಸಿ ಇರುತ್ತೆ. ಇನ್ನು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮಸ್ವಾಮಿ ಪಾಳ್ಯ ವಾರ್ಡ್ನ ಜನರು BBMP ಚುನಾವಣೆ ಬಗ್ಗೆ ಅಥವಾ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಕೇಳಿ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ನಿಮಗೆ ಎಲೆಕ್ಷನ್ಸ್ ಆಗೋದು? ಮೇನ್ ಕಾರ್ಪೊರೇಟ್ ಬೇಕೇ ಬೇಕು ಮೇಡಮ್. ಯಾಕಂದರೆ ಅವರು ನಾವು ಒಂದು ಫೋನ್ ಮಾಡಿದ್ರೆ ಸಾಕು, ಅವ್ರು ಬಂದು ಇಲ್ಲಿ ನಿಂತ್ಕೊಂತಾರೆ. ನಾವು MLAಗೆ ಆ ಥರ ನಾವು ಕರೆಯೋಕ್ಕಾಗಲ್ಲ. ನಮ್ಮ BBMP ಅವರು ಇದ್ದರೆ ಟಕ್ಕಂತ ಬಂದು ಕೆಲಸ ಮಾಡಿಕೊಡ್ತಾರೆ ನಮಗೆ. ಹೊಸ ರೋಡಲ್ಲಿ ಹಾಕ್ಸ್ಕೊಡ್ಬೇಕು. ಸೊ ಅದಕ್ಕೆ ನಮಗೆ ಕಾರ್ಪೊರೇಟರ್ ಬೇಕಾಗಿದ್ದಾರೆ. ಎಕ್ಸ್ ಕಾರ್ಪೊರೇಟರ್ ನೇತ್ರಾವತಿ ಕೃಷ್ಣೇಗೌಡರು ಅವರು ಬಂದು ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರು ಬಂದು ಅದರಲ್ಲಿ ಭಾಗಗೊಂಡು ಅದರಲ್ಲಿ ಅದೇನು ಮಾಡಬೇಕು ಅದು ಹೆಲ್ಪ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ನಮಗೆ ಕಾರ್ಪೊರೇಟರ್ ತುಂಬ ಅವಶ್ಯಕತೆ ಇದೆ. ಶಾಸಕರಿದ್ದಾರೆ, ಎಲ್ಲ ಒಂದು ಕ್ಷೇತ್ರ ಪೂರ್ತಿ ನೋಡ್ಕೋಬೇಕಾದ್ರೆ ಅವ್ರಿಗೂ ತೊಂದರೆ ಇರುತ್ತೆ. ಆದರೂ ನಮಗೆ ಸ್ಥಳೀಯವಾಗಿ GBA ಎಲೆಕ್ಷನ್ನು ಮುಖ್ಯ. ಅದಕ್ಕೋಸ್ಕರ ನಮಗೆ
ಕಾರ್ಪೆಟ್ರ್ ಅವಶ್ಯಕತೆ ಐತೆ. ಯಾವುದೇ ಒಂದು ಸ್ಥಳೀಯ ಕೆಲಸ ಕಾರ್ಯಗಳಿಗೆ ನಾವು ತಕ್ಷಣ ಹೋಗಿ ಹೇಳಬೇಕಂದ್ರೆ ನಮಗೆ ಹತ್ತಿರವಾಗಿ ಕಾರ್ಪೆಟ್ರ್ ಸಿಗ್ತಾರೆ. ಅದಕ್ಕೋಸ್ಕರ GBA ಎಲೆಕ್ಷನ್ ನಮಗೆ ಅವಶ್ಯಕತೆ ಇದೆ ಮೇಡಮ್. ಕಾರ್ಪೊರೇಟರ್ ಇದ್ದರೆ ಕೆಲಸ ಆಗುತ್ತೆ, ಅವ್ರಿಗೆ ಹತ್ರ ಹೋಗ್ಬೋದು, ಫೇಸ್ ಟು ಫೇಸ್ ಮಾತಾಡ್ಬೋದು. MLA ಹತ್ರ ಹೋಗೋಕ್ಕಾಗಲ್ಲ. ಇಷ್ಟ ಆಗಿತ್ತು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ರಾಮಸ್ವಾಮಿ ಪಾಳ್ಯದ ಒಂದು ರಿಯಾಲಿಟಿ ಚೆಕ್. ಇಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಜನ ಮೊದಲು ಎಕ್ಸ್ ಕಾರ್ಪೊರೇಟರ್ ಹತ್ರ ಹೋಗ್ತಾರೆ, ತದನಂತರ ಅವ್ರ ಹತ್ರ ರಿಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ MLA ಹತ್ರ ಹೋಗ್ತಾರೆ ಅನ್ನೋ ಮಾತನ್ನ ಇಲ್ಲಿನ ನಿವಾಸಿಗಳು ಹೇಳ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ರುದ್ರೇಶ್ ಜೊತೆ ಪದ್ಮಶ್ರೀ.